ಚಿಕ್ಕಮ್ಮ ದೇವಿಗೆ ನಮನಗಳನ್ನು ಸಲ್ಲಿಸುತ್ತಾ ಈ ದಿವಸ ಬಾಗೂರು ಕೇಂದ್ರ ಸ್ಥಾನಕ್ಕೆ ಚನ್ನರಾಯಪಟ್ಟಣ ಬಸ್ ಸ್ಟ್ಯಾಂಡಿಂದ 8:45ಗೆ ಬಸ್ ಬಿಟ್ಟು ಇಲ್ಲಿಗೆ 9:15ಗೆ ಬಂದು ಇಲ್ಲಿಂದ ಸಂಚರಿಸ್ತಕ್ಕಂಥದ್ದಕ್ಕೆ ಫಾರಂ 4 ಅಧಿಕೃತವಾಗಿ ಇವತ್ತು ಅಪ್ರೂವ್ ಮಾಡಿಸಿದ್ದೇವೆ. ಆ ಸಲುವಾಗಿ ಸಂತೆಕಾಳೇಶ್ವರಿ ದೇವಸ್ಥಾನದ ಸನ್ನಿಧಿಯಲ್ಲಿ ಇವತ್ತು ಸಂಚಾರಕ್ಕೆ ಚಾಲನೆ ನೀಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಕೆಂಪೇಗೌಡರು, ಮುಖಂಡರಾದಂಥ ಮನು ಅವರಿದ್ದಾರೆ, ಅದೇ ರೀತಿ ಒಳಗೆರೆ ಮಂಜಣ್ಣವರಿದ್ದಾರೆ, ಅದೇ ರೀತಿ ಹರೀಶ್ ಇದ್ದಾರೆ, ಮಲ್ಲಶಣ್ಣ, ಚಂದ್ರಣ್ಣವರು, ಕಾಳೇಶಣ್ಣ, ಲಕ್ಷ್ಮಣ್ಣವರು, ಧರ್ಮು ಅವರು, ಶಂಕರ್ರು, ನಾಗೇಶು, ಮಾಜಿ ಗುಡಿಗೌಡರಾದ ತಿಪ್ಪೇಗೌಡರು, ನಮ್ಮ ತಮ್ಮಯ್ಯಣ್ಣ, ಮನು, ಅನೇಕ ದಯಮಾಡಿ ಯಾರು ಕೂಡ ತಪ್ಪಾಗಿ ಬಳಸೋದ್ರೆ ಎಲ್ಲ ಮುಖಂಡರುಗಳು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದೀರಿ. ಈಗ ಬೆಳಗ್ಗೆ ಸಮಯದವರೆಲ್ಲ ದೂರವಾಣಿ ಮೂಲಕ ನಮಗೆ ಕೆಲವು ಸ್ಟೂಡೆಂಟ್ಸ್ ಎಲ್ಲ ಫೋನ್ ಮಾಡೋದು, ಬಸ್ ತುಂಬ ಬೇರೆ ಅಣತಿ ಕಾರೇಹಳ್ಳಿ ಕಡೆಯಿಂದ ಬರೋವೆಲ್ಲ ರಶ್ ಆಗ್ಬಿಡ್ತಾವೆ, ಒಂದು ಬಸ್ಸು ಮಧು, ನಮ್ಮ ಯುವ ಮುಖಂಡರು ಮಧು ಇದ್ದಾರೆ, ಎಲ್ಲ ಮುಖಂಡರುಗಳು ಇದ್ದೀರಿ. ಸುಗಮ ಸಂಚಾರದ ದೃಷ್ಟಿಯಿಂದ, ವಿದ್ಯಾರ್ಥಿಗಳ ದೃಷ್ಟಿಯಿಂದ, ಹಿರಿಯ ನಾಗರಿಕರ ದೃಷ್ಟಿಯಿಂದ ಇವತ್ತು ಹೊಸ ರೂಟ್ ಇವತ್ತು ಅಪ್ರೂವ್ ಮಾಡಿದ್ದೇವೆ. ಇದು ಕಂಟಿನ್ಯೂಯಸ್ ಆಗಿ ಹೋಗ್ತಕ್ಕಂಥದ್ದಕ್ಕೆ ಅವಕಾಶ ಆಗುತ್ತೆ. ಇನ್ನೊಂದು ಕೋರಿಕೆ ಸಲ್ಲಿಸಿದ್ದೀರಿ, ಮಧ್ಯಾಹ್ನ ಸಮಯಕ್ಕೆ ಕುಂದೂರು ಮಠದ ವಿಚಾರನ, ಅದಕ್ಕೆ ಸಪ್ರೇಟ್ ರೀತಿಯಾಗಿ ನಿಮ್ಮ ರೂಟಿಂದ ಬೇಕಾಗ್ತಿದೆ ಅಂತಿದ್ದೀರಿ. ಅದನ್ನು ಇನ್ನೊಂದು ರೂಟ್ ಬೇರೆ ರೀತಿ ಮಾಡೋಣ, ಯಾವುದಾದ್ರೂ ಇನ್ನೊಂದು ವೆಹಿಕಲ್ನ ಅಲ್ಲಿಗೆ 11:15 ಇಲ್ಲಿಂದ ಬಿಟ್ಟು ಇಲ್ಲಿ 12 ಗಂಟೆಗೆ ಬಂದು ಅಲ್ಲಿ 1 ಗಂಟೆಗೆ ಹೋಗಿ ಅಲ್ಲಿಂದ 2 ಗಂಟೆಗೆ ವಾಪಸ್ ಬರೋ ರೀತಿ ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಅವಕಾಶವನ್ನು ಕಲ್ಪಿಸ್ಕೊಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಬಸ್ ಸಂಚಾರ ಇವತ್ತೇನು ಅಧಿಕೃತವಾಗಿ ಪ್ರಾರಂಭ ಆಗ್ತಿದೆ. ನಿರ್ವಿಘ್ನವಾಗಿ ಈ ಭಾಗದ ಜನರಿಗೆ ನಮ್ಮ ಬಸ್ ಸೌಕರ್ಯ ಅನುಕೂಲ ಆಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ.